ಇನ್ನು ದರ್ಶನ್ ಜೈಲಿನಲ್ಲಿ ಇದ್ರೂ ಕೂಡ ಅವರು ಶೂಟಿಂಗ್ ನಲ್ಲಿ ಭಾಗಿಯಾಗಬಹುದಾ ಅಂತ. ಈ ಡೆವಿಲ್ ಸಿನಿಮಾ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅದನ್ನ ಕಂಪ್ಲೀಟ್ ಮಾಡಬೇಕು ಅನ್ನುವಂತಹ ಕೂಗು, ಆಸಕ್ತಿ, ಅಭಿಪ್ರಾಯ ಅವರ ಅಭಿಮಾನಿಗಳದ್ದಾಗಿದೆ. ಇನ್ನು ಸಂಜಯ್ ದತ್ ರಂತೆ ದರ್ಶನ್ ಕೂಡ ಫಿಲಂನಲ್ಲಿ ಶೂಟ್ ಮಾಡ್ತಾರಾ, ಅದಕ್ಕೆ ಅವಕಾಶ ಇದೆಯಾ ಅಂತ. ದರ್ಶನ್ ಶೂಟಿಂಗ್ ಮಾಡ್ತಾರೆ ಅಂತ ಅವರ ಅಭಿಮಾನಿಗಳು ಈಗಾಗಲೇ ವೇಟ್ ಮಾಡ್ತಿದ್ದಾರೆ. ದರ್ಶನ್ರ ಸಿನಿಮಾ ರಿಲೀಸ್ಗಾಗಿ ಕಾತುರತೆಯಿಂದ ಕಾಯ್ತಾ ಇದ್ದಾರೆ ಫ್ಯಾನ್ಸ್. ಬಹುನಿರೀಕ್ಷಿತ ದರ್ಶನ್ರ ಡೆವಿಲ್ ಸಿನಿಮಾದ ಶೂಟಿಂಗ್ ಬಾಕಿ ಇದೆ. ಹಾಗಾದ್ರೆ ಶೂಟಿಂಗ್ ಮಾಡ್ತಾರಾ ದರ್ಶನ್ ಅನ್ನುವಂತಹ ಪ್ರಶ್ನೆ. ಬಾಲಿವುಡ್ ನಟ ಸಂಜಯ್ ದತ್ ಕೂಡ ಸೆರೆವಾಸವನ್ನ ಅನುಭವಿಸಿದ್ದಾರೆ. 2013ರಲ್ಲಿ 5 ವರ್ಷಗಳ ಕಾಲ ಅವರಿಗೆ ಜೈಲಾಗಿರುತ್ತೆ. ಸೊ ಈ ಸಂದರ್ಭ ನ್ಯಾಯಾಲಯದ ಅನುಮತಿಯನ್ನ ಪಡೆದು ಸಂಜಯ್ ದತ್ ಅವರು ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರು. ಪೆರೋಲ್ ಪಡೆದು ಜಂಜೀರ್ ಸಿನಿಮಾದಲ್ಲಿ ಸಂಜು ನಟನೆ ಕೂಡ ಮಾಡಿದ್ರು. ಈಗ ಕೋರ್ಟ್ ಅನುಮತಿ ಪಡೆದು ಪೊಲೀಸ್ ಗಿರಿ ಸಿನಿಮಾದ ಡಬ್ಬಿಂಗ್ ಕೂಡ ಆಗಿತ್ತು. ಇನ್ನು 2013ರಲ್ಲಿ 2 ಸಿನಿಮಾಗಳ ಕೆಲಸದ ಮಾಡೋದಕ್ಕೆ ಸಂಜಯ್ ದತ್ ಅವರಿಗೆ ಅವಕಾಶ ನೀಡಲಾಗಿತ್ತು. ಆದರೆ ಇದೇ ರೀತಿ ದರ್ಶನ್ಗೆ ಜೈಲಿನಿಂದ ಬಂದು ನಟಿಸುವಂತಹ ಅವಕಾಶ ಇಲ್ಲ. ಕಾರಣ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಇನ್ನೂ ವಿಚಾರಣಾಧೀನ ಕೈದಿ. ದರ್ಶನ್ ವಿರುದ್ಧ ಇನ್ನೂ ಚಾರ್ಜ್ ಶೀಟ್ ಆಗಿಲ್ಲ, ಕೇಸ್ನಲ್ಲಿ ಶಿಕ್ಷೆಯೂ ಆಗಿಲ್ಲ. ಜೈಲು ನಿಯಮಾವಳಿಗಳ ಪ್ರಕಾರ ವಿಶೇಷ ಕಲೆ ಸಾಹಿತ್ಯ ಇದ್ರೆ ಅವಕಾಶ ಇದೆ, ಆ ಕೆಲಸ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ನೀಡಲಾಗುತ್ತೆ. ಆದರೆ ಕೇಸ್ನಲ್ಲಿ ಶಿಕ್ಷೆ ಪ್ರಕಟವಾದ ಬಳಿಕ ಮಾತ್ರ ಸಂಜಯ್ ದತ್ ರಂತೆ ಇವ್ರಿಗೂ ಕೂಡ ಅವಕಾಶ ಸಿಗಬಹುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.